ಇಂದಿನಿಂದ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಸಮೀಕ್ಷೆ ಆರಂಭವಾಗ್ತದೆ. ಈ ಒಂದು ಸಂಬಂಧಪಟ್ಟಂತೆ ಮಾತನಾಡಲಿಕ್ಕೆ ನಮ್ಮ ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆ ಸಚಿವರಂತ ಶಿವರಾಜ್ ತಂಗಡಿಗೆ ಇದ್ದಾರೆ. ಸರ್, ಇದುವರೆಗೆ ಇದ್ದಂತಹ ಒಂದು ಗೊಂದಲಗಳನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಸರ್ಕಾರ ಒಂದು ದಿಟ್ಟ ಕ್ರಮವನ್ನು ಕೈಗೊಂಡಿದೆ. ಅದ್ರ ಬಗ್ಗೆ ತಾವೇನು ಹೇಳ್ತೀವಿ ಸರ್? ಈಗಾಗಲೇ ಇದ್ರ ಬಗ್ಗೆ 2-3 ಸಭೆಗಳಾಗಿ ಮುಖ್ಯಮಂತ್ರಿಗಳು ನಾಗಮೋಹನ್ ದಾಸ್ ಅವರು ಏನು ಕೇಳ್ತಾರೆ ಅದನ್ನು ಮಾಡ್ತೀವಿ ಅಂತ ಮಾತು ಕೊಟ್ಟಿದ್ದರು. ಅವ್ರ ಪ್ರಕಾರ ಅವರು ಎಂಪೆರಿಕಲ್ ಡೇಟಾ ನನಗೆ ಬೇಕು, ಮಾಡೋಕ್ಕೆ ಸಾಧ್ಯತೆ ಇದೆ ಅಂತ ಸುಪ್ರೀಂ ಕೋರ್ಟನ್ನು ಹೇಳಿರೋದ್ರಿಂದ ಎಂಪೆರಿಕಲ್ ಡೇಟಾ ಕಲೆಕ್ಟ್ ಮಾಡೋ ಸಲುವಾಗಂತಲೇ ಇವತ್ತಿನಿಂದ 17ನೇ ತಾರೀಕುವರೆಗೂ ಮನೆಗೆ ಹೋಗಿ ಬರೆಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಎಲ್ಲ SC ಒಳಗಿರುವಂಥ 101 ಜಾತಿಗಳನ್ನು ಕೂಡಿಸಿ ಎಂಪೆರಿಕಲ್ ಡೇಟಾವನ್ನು ಮಾಡ್ತಾರೆ ಮತ್ತು ಭಾಳ ಸುರಕ್ಷಿತವಾಗಿ ಇದು ಪರ್ಫೆಕ್ಟಾಗಿ ಆಗುವಂಥ ಕೆಲಸ ಆಗುತ್ತೆ. ಈಗ ಹಿಂದೆ ನಾವು ಹೇಳ್ತಾರಂಥದ್ದು, ಹಿಂದೆ ದತ್ತಾಂಶವನ್ನು ಏನು ಕಾಂತರಾಜ್ ಆಯೋಗದಲ್ಲಿ ಸಂಗ್ರಹ ಮಾಡಲಾಗಿತ್ತು, ಅದರಲ್ಲಿರುವಂಥ ಅಂಶಗಳನ್ನು ಜಾತಿ ಜನಗಣತಿ ಇರುವಂಥ ಅಂಶಗಳನ್ನ ತೆಗೆದುಕೊಂಡು ಬೈಫರ್ಕೇಟ್ ಮಾಡ್ಕೊಂಡು ನೀವು ಯಾಕೆ ಮಾಡಲಿಕ್ಕಲ್ಲ, ಪ್ರತ್ಯೇಕವಾಗಿ ಯಾಕೆ ಮಾಡ್ತಿದ್ದೀರಿ? ಹಿಂದುಳಿದ ವರ್ಗದ ಆಯೋಗ ಆಗಿದ್ದದು ಕಾಂತರಾಜ್ ಅವ್ರದ್ದು, ಅದರಾಗ SC ST ದತ್ತಾಂಶಗಳಿಲ್ಲ, ಪ್ರತ್ಯೇಕವಾಗಿಲ್ಲ. ಹಿಂಗಾಗಿ ಪ್ರತ್ಯೇಕವಾಗಿ ಕೆಲವೊಂದಿಷ್ಟು ಕನ್ಫ್ಯೂಷನ್, ಆದಿ ದ್ರಾವಿಡ, ಆದಿ ಕರ್ನಾಟಕ, ಆದಿ ಆಂಧ್ರ, ಅವ್ರು 2 ಕಡೆ ಬರೆಸುವಂಥ ಕೆಲಸ ಆಗ್ತಾಯಿದೆ. ಅದಕ್ಕೆ ಒಂದೇ ಕಡೆ ಆಗಬೇಕಂತ 42 ಅಂಶಗಳನ್ನು ಒಳಪಟ್ಟಂಥ ಒಂದು ಸಮೀಕ್ಷೆ ಇದೆ. ಓಕೆ, ಈ ಮೂಲಕ ಏನು SC ಇರುವಂಥ ಒಳ ಮೀಸಲಾತಿಗೆ ಸರ್ಕಾರ ಬದ್ಧತೆಯನ್ನು ಪ್ರದರ್ಶನ ಮಾಡ್ತಾ ಎಷ್ಟು ಬೇಗ ಮಾಡ್ತೀರಿ? ನಿಶ್ಚಿತವಾಗಲೂ ಬದ್ಧತೆ ಪ್ರದರ್ಶನ ಮಾಡುತ್ತೆ. ಈಗಾಗಲೇ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಆದಷ್ಟು ಬೇಗನೆ ಆ ದತ್ತಾಂಶಗಳನ್ನು ರೆಡಿ ಮಾಡಿ ಕೊಡುವಂಥ ಕೆಲಸ ನಾಗಮೋಹನ್ ದಾಸ್ ಅವರು ವರದಿ ಕೊಟ್ಟ ತಕ್ಷಣ ಅದ್ರ ಬಗ್ಗೆ ಕ್ಯಾಬಿನೆಟ್ ಒಳಗೂ ಆಗುತ್ತೆ ಮತ್ತು ನಾವೆಲ್ಲ SCಗಳು ಸಭೆಯನ್ನು ಕರೆದುಕಳಿಸಿ ನಿರ್ಧಾರ ಮಾಡ್ತೀವಿ. ಮುಖ್ಯಮಂತ್ರಿ ಈ ಕಾಂತರಾಜ್ ಆಯೋಗದ ಈ ವರದಿಗೂ ಯಾವುದೇ ಸಂಬಂಧ ಇಲ್ಲ ಮತ್ತು ಕೇಂದ್ರ ಸರ್ಕಾರ ಈಗ ಆಲ್ರೆಡಿ ಸಮೀಕ್ಷೆಗೆ ಮಾಡ್ತದೆ ಅಂತ ಅವರು ಹೇಳ್ತಾರೆ. ಹಾಗಾಗಿ ಕ್ಲಾಶ್ ಆಗಲ್ಲ ಸರ್? ಇದು ಏನು ಸಂಬಂಧ ಇಲ್ಲ, ಕ್ಲಾಶ್ ಆಗಂತ ಪ್ರಶ್ನೆ ಇಲ್ಲ. ಇದು ಓನ್ಲಿ SCಗಳ ಸಮೀಕ್ಷೆ. ಇದಿಷ್ಟು ಸಚಿವ ಶಿವರಾಜ್ ತಂಗಡಿ ಹೇಳಿಕೆಯಾಗಿದೆ. SCಗಳ ಸಮೀಕ್ಷೆ ಆಗಿದೆ. ಹೀಗಾಗಿ ಹಿಂದುಳಿದ ವರ್ಗಗಳ ಆಯೋಗ ನಡೆಸುವಂಥ ಕಾಂತರಾಜ್ ಆಯೋಗ ಆಗಿರ್ಬೋದು ಅಥವಾ ಅಲ್ಲಿರುವಂಥ ಸಮೀಕ್ಷೆಗಳಿಗೆ ಯಾವುದೇ ಅಡ್ಡಿ ಆಗಲ್ಲ ಅಂತ ಹೇಳ್ತಾರೆ. ರಾಜಪ್ಪ ಜಿ ನ್ಯೂಸ್ಗಾಗಿ ಬೆಂಗಳೂರಿಂದ. ಇಂದಿನಿಂದ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಸಮೀಕ್ಷೆ ಆರಂಭವಾಗ್ತದೆ. ಈ ಒಂದು ಸಂಬಂಧಪಟ್ಟಂತೆ ಮಾತನಾಡಲಿಕ್ಕೆ ನಮ್ಮ ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆ ಸಚಿವರಂತ ಶಿವರಾಜ್ ತಂಗಡಿಗೆ ಇದ್ದಾರೆ. ಸರ್, ಇದುವರೆಗೆ ಇದ್ದಂತಹ ಒಂದು ಗೊಂದಲಗಳನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಸರ್ಕಾರ ಒಂದು ದಿಟ್ಟ ಕ್ರಮವನ್ನು ಕೈಗೊಂಡಿದೆ. ಅದ್ರ ಬಗ್ಗೆ ತಾವೇನು ಹೇಳ್ತೀವಿ ಸರ್? ಸರ್, ಈಗಾಗಲೇ ಇದ್ರ ಬಗ್ಗೆ 2-3 ಸಭೆಗಳಾಗಿ ಮುಖ್ಯಮಂತ್ರಿಗಳು ನಾಗಮೋಹನ್ ದಾಸ್ ಅವರು ಏನು ಕೇಳ್ತಾರೆ ಅದನ್ನು ಮಾಡ್ತೀವಿ ಅಂತ ಮಾತು ಕೊಟ್ಟಿದ್ದರು. ಅವ್ರ ಪ್ರಕಾರ ಅವರು ಎಂಪೆರಿಕಲ್ ಡೇಟಾ ನನಗೆ ಬೇಕು, ಮಾಡೋಕ್ಕೆ ಸಾಧ್ಯತೆ ಇದೆ ಅಂತ ಸುಪ್ರೀಂ ಕೋರ್ಟನ್ನು ಹೇಳಿರೋದ್ರಿಂದ ಎಂಪೆರಿಕಲ್ ಡೇಟಾ ಕಲೆಕ್ಟ್ ಮಾಡೋ ಸಲುವಾಗಂತಲೇ ಇವತ್ತಿನಿಂದ 17ನೇ ತಾರೀಕುವರೆಗೂ ಮನೆಗೆ ಹೋಗಿ ಬರೆಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಎಲ್ಲ SC ಒಳಗಿರುವಂಥ 101 ಜಾತಿಗಳನ್ನು ಕೂಡಿಸಿ ಎಂಪೆರಿಕಲ್ ಡೇಟಾವನ್ನು ಮಾಡ್ತಾರೆ ಮತ್ತು ಭಾಳ ಸುರಕ್ಷಿತವಾಗಿ ಇದು ಪರ್ಫೆಕ್ಟಾಗಿ ಆಗುವಂಥ ಕೆಲಸ ಆಗುತ್ತೆ. ಈಗ ಹಿಂದೆ ನಾವು ಹೇಳ್ತಾರಂಥದ್ದು, ಹಿಂದೆ ದತ್ತಾಂಶವನ್ನು ಏನು ಕಾಂತರಾಜ್ ಆಯೋಗದಲ್ಲಿ ಸಂಗ್ರಹ ಮಾಡಲಾಗಿತ್ತು, ಅದರಲ್ಲಿರುವಂಥ ಅಂಶಗಳನ್ನು ಜಾತಿ ಜನಗಣತಿ ಇರುವಂಥ ಅಂಶಗಳನ್ನ ತೆಗೆದುಕೊಂಡು ಬೈಫರ್ಕೇಟ್ ಮಾಡ್ಕೊಂಡು ನೀವು ಯಾಕೆ ಮಾಡಲಿಕ್ಕಲ್ಲ, ಪ್ರತ್ಯೇಕವಾಗಿ ಯಾಕೆ ಮಾಡ್ತಿದ್ದೀರಿ? ಹಿಂದುಳಿದ ವರ್ಗದ ಆಯೋಗ ಆಗಿದ್ದದು ಕಾಂತರಾಜ್ ಅವ್ರದ್ದು, ಅದರಾಗ SC ST ದತ್ತಾಂಶಗಳಿಲ್ಲ, ಪ್ರತ್ಯೇಕವಾಗಿಲ್ಲ. ಹಿಂಗಾಗಿ ಪ್ರತ್ಯೇಕವಾಗಿ ಕೆಲವೊಂದಿಷ್ಟು ಕನ್ಫ್ಯೂಷನ್, ಆದಿ ದ್ರಾವಿಡ, ಆದಿ ಕರ್ನಾಟಕ, ಆದಿ ಆಂಧ್ರ, ಅವ್ರು 2 ಕಡೆ ಬರೆಸುವಂಥ ಕೆಲಸ ಆಗ್ತಾಯಿದೆ. ಅದಕ್ಕೆ ಒಂದೇ ಕಡೆ ಆಗಬೇಕಂತ 42 ಅಂಶಗಳನ್ನು ಒಳಪಟ್ಟಂಥ ಒಂದು ಸಮೀಕ್ಷೆ ಇದೆ. ಓಕೆ, ಈ ಮೂಲಕ ಏನು SC ಇರುವಂಥ ಒಳ ಮೀಸಲಾತಿಗೆ ಸರ್ಕಾರ ಬದ್ಧತೆಯನ್ನು ಪ್ರದರ್ಶನ ಮಾಡ್ತಾ ಎಷ್ಟು ಬೇಗ ಮಾಡ್ತೀರಿ? ನಿಶ್ಚಿತವಾಗಲೂ ಬದ್ಧತೆ ಪ್ರದರ್ಶನ ಮಾಡುತ್ತೆ. ಈಗಾಗಲೇ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಆದಷ್ಟು ಬೇಗನೆ ಆ ದತ್ತಾಂಶಗಳನ್ನು ರೆಡಿ ಮಾಡಿ ಕೊಡುವಂಥ ಕೆಲಸ ನಾಗಮೋಹನ್ ದಾಸ್ ಅವರು ವರದಿ ಕೊಟ್ಟ ತಕ್ಷಣ ಅದ್ರ ಬಗ್ಗೆ ಕ್ಯಾಬಿನೆಟ್ ಒಳಗೂ ಆಗುತ್ತೆ ಮತ್ತು ನಾವೆಲ್ಲ SCಗಳು ಸಭೆಯನ್ನು ಕರೆದುಕಳಿಸಿ ನಿರ್ಧಾರ ಮಾಡ್ತೀವಿ. ಮುಖ್ಯಮಂತ್ರಿ ಈ ಕಾಂತರಾಜ್ ಆಯೋಗದ ವರದಿಗೂ ಯಾವುದೇ ಸಂಬಂಧ ಇಲ್ಲ ಮತ್ತು ಕೇಂದ್ರ ಸರ್ಕಾರ ಈಗ ಆಲ್ರೆಡಿ ಸಮೀಕ್ಷೆಗೆ ಮಾಡ್ತದೆ ಅಂತ ಅವರು ಹೇಳ್ತಾರೆ. ಹಾಗಾಗಿ ಕ್ಲಾಶ್ ಆಗಲ್ಲ ಸರ್? ಇದು ಏನು ಸಂಬಂಧ ಇಲ್ಲ, ಕ್ಲಾಶ್ ಆಗಂತ ಪ್ರಶ್ನೆ ಇಲ್ಲ. ಇದು ಓನ್ಲಿ SCಗಳ ಸಮೀಕ್ಷೆ. ಇದಿಷ್ಟು ಸಚಿವ ಶಿವರಾಜ್ ತಂಗಡಿ ಹೇಳಿಕೆಯಾಗಿದೆ. SCಗಳ ಸಮೀಕ್ಷೆ ಆಗಿದೆ. ಹೀಗಾಗಿ ಹಿಂದುಳಿದ ವರ್ಗಗಳ ಆಯೋಗ ನಡೆಸುವಂಥ ಕಾಂತರಾಜ್ ಆಯೋಗ ಆಗಿರ್ಬೋದು ಅಥವಾ ಅಲ್ಲಿರುವಂಥ ಸಮೀಕ್ಷೆಗಳಿಗೆ ಯಾವುದೇ ಅಡ್ಡಿ ಆಗಲ್ಲ ಅಂತ ಹೇಳ್ತಾರೆ. ರಾಜಪ್ಪ ಜಿ ನ್ಯೂಸ್ಗಾಗಿ ಬೆಂಗಳೂರಿಂದ.